ಹೀಗೆ ಹಸುವಿನ ಜೊತೆ ಸುವರ್ಣಕೇತಕಿಯೊಂದಿಗೆ ಸಂಕಮಲೆ ಎಂಬ ಕಾಡಿನ ದಾರಿಯನ್ನು ಬಹುದೂರ ಕ್ರಮಿಸುತ್ತಾ ಬಂದ ಪಿಚಾನರ ಮಗಳು ನಡೆದು ನಡೆದು ಆಯಾಸಗೊಳ್ಳುವಂತೆ ಮಾಡುತ್ತಾನೆ. ಅಪ್ಪಾಜಿ, ಇನ್ನು ನನ್ನಿಂದ ನಡೆಯೋದಕ್ಕೆ ಆಗಲ್ಲ, ನನಗೆ ತುಂಬ ಆಯಾಸ ಆಗುತ್ತಿದೆ ಎನ್ನುತ್ತಾಳೆ. ಈ ಅವಕಾಶಕ್ಕಾಗಿ ಕಾಯುತ್ತಿದ್ದ ಪಿಚಾನರ, ಮಗಳೇ, ಮಾವನ ಮನೆ ಇನ್ನೂ ದೂರವಿದೆ, ಸ್ವಲ್ಪ ಹೊತ್ತು ಈ ಮರದ ಬೇರಿಗೆ ಒರಗಿಕೊಂಡು ಆಯಾಸ ಕಳೆದುಕೋ, ಆಮೇಲೆ ಮತ್ತೆ ಹೋಗೋಣ ಎನ್ನುತ್ತಾನೆ. ನಡೆದು ನಡೆದು ಬಲಲಿ ಬೆಂಡಾಗಿದ್ದ ಸುವರ್ಣಕೇತಗೆ ಕುಳಿತಲ್ಲೇ ನಿದ್ರೆಗೆ ಜಾರುತ್ತಾಳೆ. ನಿದ್ರೆ ಬಂದಿರುವುದನ್ನು ಖಾತ್ರಿಪಡಿಸಿಕೊಂಡ ಪಿಚಾನರ ಸುವರ್ಣಕೇತಗೆ ಮೈಮೇಲೆ ಇತ್ತ ಒಡವೆ ಮತ್ತು ಬಟ್ಟೆಗಳನ್ನು ಬಿಚ್ಚಿ ಕಣ್ಣಿಗೆ ಬಟ್ಟೆ ಕಟ್ಟಿ ಆಕೆಯನ್ನು ಸಂಕಮಲೆ ಕಾಡಿನಲ್ಲಿಯೇ ಬಿಟ್ಟು ದುಃಖಿತನಾಗಿ ಹಸುವಿನೊಂದಿಗೆ ತನ್ನ ಊರ ಕಡೆ ಹೆಜ್ಜೆ ಹಾಕುತ್ತಾನೆ. ಸಂಕಮಲೆ ಕಾಡಿನಲ್ಲಿ ಸುವರ್ಣಕೇತಕಿಯನ್ನು ಬಿಟ್ಟು ಹೋದ ಸ್ವಲ್ಪ ಸಮಯದಲ್ಲೇ ಅದೇ ಕಾಡಿಗೆ ಸಾಯನ ಬೈದನೆಂಬುವನು ಸೇನೆ ತೆಗೆಯುವ ತನ್ನ ದಿನನಿತ್ಯದ ಕಾಯಕಕ್ಕೆ ಬರುತ್ತಾನೆ. ನರನಾಡಿಯಲ್ಲಿ ಗಿಡಮೂಲಿಕೆಯ ಪಾಂಡಿತ್ಯವನ್ನು ಕರಗತ ಮಾಡಿಕೊಂಡಿರುವ ಈ ಸಾಯನ ಬೈದ ಉಚಿತವಾಗಿ ಔಷಧಿ ಕೊಟ್ಟು ಸಾಯುವ ಜೀವವನ್ನು ಉಳಿಸುವ ಸಂಜೀವಿನಿ ಇದ್ದ ಹಾಗೆ. ಇವನು ಮರದಲ್ಲಿ ಕುಳಿತು ಸೇನೆ ತೆಗೆಯುವಾಗ ನಿದ್ರೆಯಿಂದ ಎಚ್ಚೆತ್ತು ಚೀರುತ್ತಿರುವ ಸುವರ್ಣಕೇತಕಿಯನ್ನು ಮರದಿಂದಲೇ ನೋಡಿ ರಭಸದಿಂದ ಕೆಳಗೆ ಇಳಿದು ಬಂದವನೇ ತನ್ನ ಮುಂಡಾಸದಿಂದ ಸುವರ್ಣಕೇತಕಿಯ ಮೈಯನ್ನು ಮುಚ್ಚಿ ಕಣ್ಣಿಗೆ ಕಟ್ಟಿರುವ ಬಟ್ಟೆಯನ್ನು ಕಲಚಿ ಸಮಾಧಾನಪಡಿಸುತ್ತಾನೆ. ಹಾಗೆಯೇ ಸಾಯನ ಬೈದ ಸುವರ್ಣಕೇತಕಿಯ ವಿಷಯವನ್ನು ತನ್ನ ಊರಿನ ಪಡುಮಲೆಯ ಅರಸು ಪೆರುಮಲ ಬಲ್ಲಾಳರಿಗೆ ತಿಳಿಸುತ್ತಾನೆ. ನೆಕ್ಸ್ಟ್ ವೇಟ್ ಫಾರ್ ಪಾರ್ಟ್ 3.